ವೀಕ್ಷಕರಿ, ಪಾಂಡಿಚೇರಿ ಮತ್ತು ಯಾನಂ ಎಂಬ ಸ್ಥಳಗಳ ಬಗ್ಗೆ ನೀವು ಕೇಳಿದ್ದೀರಲ್ವಾ? ಇವು ನಮ್ಮ ದೇಶದಲ್ಲೇ ಇರೋದು, ಆದರೆ ಇವು ಭಾರತದ ಯಾವುದೇ ರಾಜ್ಯಕ್ಕೆ ಸೇರ್ಪಡೆಯಾಗಿಲ್ಲ. ವಿಚಿತ್ರದ ವಿಷಯ ಏನ್ ಗೊತ್ತಾ? ಫ್ರಾನ್ಸ್ನಲ್ಲಿ ರಾಷ್ಟ್ರಪತಿ ಚುನಾವಣೆ ನಡೆಯುವಾಗ ಪಾಂಡಿಚೇರಿಯಲ್ಲಿಯೂ ಕೂಡ ಚುನಾವಣೆ ನಡೀತವೆ. ಪಾಂಡಿಚೇರಿ ಮತ್ತು ಯಾನಂ ಜನರು ಫ್ರಾನ್ಸ್ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡುವಂತಹ ಹಕ್ಕನ್ನ ಹೊಂದಿದ್ದಾರೆ. ಈ ಪಾಂಡಿಚೇರಿ ಇರೋದು ತಮಿಳುನಾಡು ರಾಜ್ಯದ ಕಡಲ ತೀರದ ಬಳಿ, ಮತ್ತೆ ಈ ಯಾನಂ ನಮ್ಮ ಆಂಧ್ರ ಪ್ರದೇಶ ಕಡಲ ತೀರದ ಹತ್ತಿರದಲ್ಲೇ ಇದೆ. ಹಾಗಾದ್ರೆ ಇವು ಯಾಕೆ ಯಾವುದೇ ರಾಜ್ಯಗಳಿಗೆ ಸೇರ್ಪಡೆ ಆಗಿಲ್ಲ ಅಂದ್ರೆ, ಇವು ಯೂನಿಯನ್ ಟೆರಿಟರೀಸ್ಗಳು. ಉದಾಹರಣೆಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರೀತಿ ಇದು ಕೂಡ. ಈ ಯೂನಿಯನ್ ಟೆರಿಟರೀಸ್ ಅಂದ್ರೆ ಇವು ನೇರವಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇರ್ತವೆ. ನಮ್ಮ ರಾಜ್ಯಗಳಲ್ಲಾದ್ರೆ ನಾವೇ ಆಯ್ಕೆ ಮಾಡದಂತ ಸರ್ಕಾರ ಇರುತ್ತೆ, ಆದ್ರೆ ಇಲ್ಲಿ ಆಡಳಿತ ಮಾಡೋದಕ್ಕೆ ನಮ್ಮ ದೇಶದ ರಾಷ್ಟ್ರಪತಿ ಒಬ್ಬ ಆಡಳಿತಾಧಿಕಾರಿಯನ್ನ ನೇಮಿಸ್ತಾರೆ. ಅಥವಾ ನಮ್ಮ ರಾಜ್ಯಗಳಲ್ಲಿ ಯಾವ ರೀತಿ ಗವರ್ನರ್ ಇರ್ತಾರೋ ಹಾಗೇನೆ ಈ ಕೇಂದ್ರಾಡಳಿತ ಪ್ರದೇಶಗಳಿಗೂ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಅವರು ಈ ಪ್ರದೇಶದ ಆಡಳಿತವನ್ನ ನೋಡ್ಕೊಳ್ತಾರೆ. ಮತ್ತೆ ಈ ಪ್ರದೇಶಗಳ ಅಭಿವೃದ್ಧಿಗೆ ಬೇಕಾಗುವಂತಹ ಹಣ ಕೂಡ ನೇರವಾಗಿ ಕೇಂದ್ರ ಸರ್ಕಾರದಿಂದನೇ ಬರುತ್ತೆ. ವಾಸ್ತವವಾಗಿ ನಮ್ಮ ದೇಶದಲ್ಲಿ ಹಲವು ಈ ರೀತಿ ಕೇಂದ್ರಾಡಳಿತ ಪ್ರದೇಶಗಳು ಇದ್ದಾವೆ. ಇವೆಲ್ಲ ಯಾಕೆ ಕೇಂದ್ರಾಡಳಿತ ಪ್ರದೇಶಗಳಾಗಿ ಬದಲಾಗಿದ್ದಾವೆ ಅನ್ನುವುದರ ಹಿಂದೆ ಒಂದು ಇತಿಹಾಸ ಮತ್ತು ಕಾರಣ ಕೂಡ ಇದೆ. ಈಗ ನಾವು ಈ ಪಾಂಡಿಚೇರಿಯ ಆಸಕ್ತಿದಾಯಕ ಕಥೆಯನ್ನ ತಿಳಿಯೋಣ. ಮೊದಲಿಗೆ ಈ ಪಾಂಡಿಚೇರಿಗೆ 4 ಜಿಲ್ಲೆಗಳು ಇವೆ. ಮೊದಲನೇದು ಪಾಂಡಿಚೇರಿ, ಎರಡನೇದು ಯಾನಂ. ಇದು ಪಾಂಡಿಚೇರಿಯಿಂದ ದೂರವಾಗಿ ಆಂಧ್ರ ಪ್ರದೇಶದ ಈಸ್ಟ್ ಗೋದಾವರಿಯ ಜಿಲ್ಲೆಯ ಹತ್ತಿರದಲ್ಲಿ ಇದೆ. ಇನ್ನು ಮೂರನೇದು ಮಹೇ ಜಿಲ್ಲೆ, ಇದು ಕೇರಳದಲ್ಲಿ ಇದೆ. ಇನ್ನು ನಾಲ್ಕನೇದು ಕಾರೈಕಲ್, ಇದು ಪಾಂಡಿಚೇರಿಯಿಂದ ಸುಮಾರು 132 ಕಿಲೋಮೀಟರ್ ದೂರದಲ್ಲಿದೆ. ಈ 4 ಜಿಲ್ಲೆಗಳು ಕೂಡ ವಿಭಿನ್ನ ಪ್ರದೇಶಗಳು. ಇವು ಅಷ್ಟು ದೂರ ಇದ್ರೂ ಕೂಡ ಒಟ್ಟಿಗೆ ಒಂದೇ ಯೂನಿಯನ್ ಟೆರಿಟರಿಯಾಗಿ ಇರೋದಕ್ಕೆ ಕಾರಣ ಅವುಗಳ ಇತಿಹಾಸ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದು ನಿಧಾನವಾಗಿ ದೇಶವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಿದ್ದಂತ ಕಾಲ ಅದು. ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಕೇವಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಅಲ್ಲ, ಈ ಒಂದು ಸಮಯದಲ್ಲಿ ಇನ್ನೂ ಕೂಡ ಅನೇಕ ದೇಶಗಳ ಈಸ್ಟ್ ಇಂಡಿಯಾ ಕಂಪನಿಗಳು ಕೂಡ ಭಾರತದಲ್ಲಿ ಇದ್ವು. ಉದಾಹರಣೆಗೆ ಆ ಕಾಲದಲ್ಲಿ ವಿಶ್ವದಲ್ಲೇ ಶ್ರೀಮಂತ ಕಂಪನಿಯಾಗಿ ಹೆಸರುವಾಸಿಯಾಗಿದ್ದಂತ ಈಸ್ಟ್ ಇಂಡಿಯಾ ಕಂಪನಿ. ಆದ್ರೆ ಇದು ನಮ್ಮ ದೇಶದಲ್ಲಿ ಆಡಳಿತ ಮಾಡ್ತಿದ್ದಂತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲ, ಇದು ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಆ ಕಾಲದಲ್ಲಿ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಕಂಪನಿ ಅಂತ ಕರೆಯಲಾಗ್ತಿತ್ತು, ಮತ್ತೆ ಅಷ್ಟೇ ಹೆಸರುವಾಸಿಯಾಗಿತ್ತು. ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ನೆದರ್ಲ್ಯಾಂಡ್ ದೇಶಕ್ಕೆ ಸಂಬಂಧಪಟ್ಟಂತ ಕಂಪನಿ. ಆ ಒಂದು ಕಾಲದಲ್ಲಿ ಈ ಒಂದು ಕಂಪನಿ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಕಂಪನಿಯಾಗಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಹೋಲಿಸಿದ್ರೆ ಇದರ ಸಂಪತ್ತು 7 ಪಟ್ಟು ಜಾಸ್ತಿ ಇತ್ತು. ಅದೇ ರೀತಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ, ಡ್ಯಾನಿಶ್ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿಗಳು ಕೂಡ ಆ ಕಾಲದಲ್ಲಿ ಇದ್ವು. ಈ ಎಲ್ಲ ಈಸ್ಟ್ ಇಂಡಿಯಾ ಕಂಪನಿಗಳ ಮುಖ್ಯ ಉದ್ದೇಶನೇ ವ್ಯಾಪಾರ. ಅಂದ್ರೆ ಈ ಕಂಪನಿಗಳು ಭಾರತ ಮತ್ತು ಈಸ್ಟ್ ಇಂಡೀಸ್ ದೇಶಗಳಿಂದ ಸಿಗುವಂತ ಮಸಾಲೆ ಪದಾರ್ಥಗಳು, ಬಟ್ಟೆಗಳು, ಅಮೂಲ್ಯ ಲೋಹಗಳು, ಚಹಾ ಇಂಥವನ್ನ ಖರೀದಿ ಮಾಡಿ ಅವುಗಳನ್ನ ಯುರೋಪಿನ ದೇಶಗಳಲ್ಲಿ ಮಾರ್ತಿದ್ರು. ಆ ಒಂದು ಕಾಲದಲ್ಲಿ ಈ ಯುರೋಪಿನ ದೇಶಗಳೇ ಅತ್ಯಂತ ಶಕ್ತಿಶಾಲಿಗಳಾಗಿದ್ವು. ಮತ್ತೆ ಈ ಎಲ್ಲ ಈಸ್ಟ್ ಇಂಡಿಯಾ ಕಂಪನಿಗಳು ಯುರೋಪ್ನ ದೇಶಕ್ಕೆ ಸೇರಿದಂತ ಕಂಪನಿಗಳೇ ಆಗಿದ್ವು. ಅವುಗಳಲ್ಲಿ ಮುಖ್ಯವಾಗಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದಲ್ಲಿ ಏಕಾಧಿಪತ್ಯವನ್ನ ಸಾಧಿಸಿದ್ವು. ಈ ಏಕಾಧಿಪತ್ಯವನ್ನ ಸರಳವಾದಂತ ಒಂದು ಉದಾಹರಣೆಯೊಂದಿಗೆ ಹೇಳುವುದಾದ್ರೆ, ಅಂಬಾನಿ 2016ರಲ್ಲಿ ಈ ಜಿಯೋ ಪರಿಚಯ ಮಾಡಿದಾಗ ಇಂಟರ್ನೆಟ್ ಅನ್ನ ಉಚಿತವಾಗಿ ಕೊಡೋದಕ್ಕೆ ಶುರು ಮಾಡಿದ್ರು. ಆ ಒಂದು ಸಮಯದಲ್ಲಿ ಅನೇಕರು ಉಚಿತ ಇಂಟರ್ನೆಟ್ ನ ಆಸೆಯಿಂದ ಜಿಯೋ ಅನ್ನೇ ಆಯ್ಕೆ ಮಾಡಿದ್ರು. ಆ ಒಂದು ಕಾಲದಲ್ಲಿ ಅನೇಕರ ಬಳಿ ಟಚ್ ಸ್ಕ್ರೀನ್ ಮೊಬೈಲ್ ಆಗ್ಲಿ ಅಥವಾ 4G ಫೋನ್ಗಳಾಗ್ಲಿ ಇರಲಿಲ್ಲ. ಆದ್ರೆ ಕೇವಲ ಜಿಯೋ ಸಿಮ್ ಬಳಸಬೇಕು ಅಂತ ಕಡಿಮೆ ದರದಲ್ಲಿ 4G ಫೋನ್ಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾದ್ರು. ನಂತರ ಮಾರುಕಟ್ಟೆಯಲ್ಲಿ ಜಿಯೋ ಮೊದಲ ಸ್ಥಾನವನ್ನ ಪಡೆಯುತ್ತೆ. ಏರ್ಟೆಲ್ ನಂಬರ್ 2 ಸ್ಥಾನದಲ್ಲಿ, ಐಡಿಯಾ ಜೊತೆಗೆ BSNL, ವೊಡಾಫೋನ್, ಏರ್ಸೆಲ್ ಸೇರಿದಂತೆ ಹಲವಾರು ಟೆಲಿಕಾಂನ ಕಂಪನಿಗಳು ಇದ್ರೂ ಕೂಡ ಜಿಯೋ ಕಂಪನಿ ಕೊಟ್ಟಂತ ಹೊಡೆತಕ್ಕೆ ಮಿಕ್ಕ ಎಲ್ಲಾ ಕಂಪನಿಗಳ ಸ್ಥಿತಿ ಆಗ ಏನಾಗಿತ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಏರ್ಟೆಲ್ ಮಾತ್ರ ಹೇಗೋ ಈ ಒಂದು ಸ್ಪರ್ಧೆಯಲ್ಲಿ ಬಹಳ ಕಷ್ಟಪಟ್ಟು ತನ್ನ ಸ್ಥಾನವನ್ನ ಉಳಿಸ್ಕೊಳ್ತು. ಒಂದ್ ವೇಳೆ ಏರ್ಟೆಲ್ ಕೂಡ ಆ ಒಂದು ಸಮಯದಲ್ಲಿ ಬಿದ್ದು ಹೋಗಿದ್ರೆ ಜಿಯೋ ತನ್ನ ಮನಸ್ಸಿಗೆ ಬಂದಂತ ದರವನ್ನ ಮತ್ತು ರೀಚಾರ್ಜ್ ಪ್ಲಾನ್ಗಳನ್ನ ನಿಗದಿ ಮಾಡ್ತಿತ್ತು. ಸ್ಪರ್ಧೆಯಲ್ಲಿ ಇದ್ದಾಗ ಅವರ ಶಕ್ತಿ, ಸಂಪತ್ತು ಮತ್ತು ಪ್ರಭಾವ ಅಪಾರವಾಗಿ ಹೆಚ್ಚುತ್ತೆ. ಇದೇ ರೀತಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಏಕಾಧಿಪತ್ಯವನ್ನು ನಡೆಸೋದಿಕ್ಕೆ ಇಂಡೋನೇಷ್ಯಾದ ಸ್ಥಳೀಯ ರಾಜನನ್ನ ಕೊಂದು ಮಸಾಲೆ ತೋಟಗಳನ್ನ ಸುಟ್ಟಾಕಿ ಸ್ಥಳೀಯ ಜನರು ಇತರರಿಗೆ ವಸ್ತುಗಳನ್ನ ಮಾರಬಾರದು ಅಂತ ನಿಷೇಧವನ್ನ ಹೇರಿತ್ತು. ಒಂದ್ ಕಡೆಯಿಂದ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇಂಡೋನೇಷ್ಯಾ, ಶ್ರೀಲಂಕಾ, ಜಪಾನ್ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏಕಾಧಿಪತ್ಯವನ್ನು ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಬ್ರಿಟಿಷರು ಭಾರತದಲ್ಲಿ ಏಕಾಧಿಪತ್ಯವನ್ನ ಸ್ಥಾಪಿಸಿದ್ರು. ಬ್ರಿಟಿಷರ ಏಕಾಧಿಪತ್ಯವನ್ನು ಕಡಿಮೆ ಮಾಡೋದಕ್ಕೆ ಫ್ರಾನ್ಸ್ ದೇಶದ ರಾಜ ಲೂಯಿ ತಮ್ಮ ದೇಶಕ್ಕೆ ಸೇರಿದಂತ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು. ಈ ಒಂದು ಕಂಪನಿ ಪಾಂಡಿಚೇರಿ, ಯಾನಂ, ಕಾರೈಕಲ್ ಮತ್ತು ಮಹೆ ಪ್ರದೇಶಗಳನ್ನ ಆಧಾರವಾಗಿಟ್ಕೊಂಡು ವ್ಯಾಪಾರವನ್ನ ನಡೆಸ್ತವೆ. ಇವು ತುಂಬಾ ಪ್ರಮುಖವಾದಂತ ಸ್ಥಳಗಳು, ಯಾಕೆಂದ್ರೆ ಆ ಒಂದು ಕಾಲದಲ್ಲಿ ವಿಮಾನಗಳು ಇರ್ಲಿಲ್ಲ. ಹೀಗಾಗಿ ಸಂಚಾರ ಮಾಡಬೇಕು ಅಂದ್ರೆ ಸಮುದ್ರದ ಮಾರ್ಗದ ಮೂಲಕನೇ ಹಡಗುಗಳಿಂದ ಪ್ರಯಾಣಿಸಬೇಕಿತ್ತು. ಮತ್ತೆ ಈ ಒಂದು ಶಿಪ್ಗಳು ಮೊದಲಿಗೆ ಕಡಲ ತೀರ ಪ್ರದೇಶಗಳನ್ನ ತಲುಪ್ತಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ತನ್ನ ಮೊದಲ ಫ್ಯಾಕ್ಟರಿಯನ್ನ ಸೂರತ್ ನಲ್ಲಿ ಶುರು ಮಾಡಿತ್ತು. ಅದು ಕೂಡ ಕಡಲ ತೀರದ ಪ್ರದೇಶ.
ಇದೇ ರೀತಿಯಲ್ಲಿ ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆನ ಬ್ರಿಟಿಷರು ಈ ಕೋಸ್ಟಲ್ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡ್ರು. ಒಂದ್ ಕಡೆ ಬ್ರಿಟಿಷರು ಉತ್ತರ ಭಾರತದಲ್ಲಿ ತಮ್ಮ ಪ್ರಭಾವವನ್ನ ವಿಸ್ತರಿಸ್ತಾ ಇದ್ರೆ, ಇನ್ನೊಂದು ಕಡೆ ಫ್ರೆಂಚ್ ಜನರು ದಕ್ಷಿಣ ಭಾರತದಲ್ಲಿ ಪಾಂಡಿಚೇರಿ, ಯಾನಂ, ಕಾರೈಕಲ್ ಮತ್ತು ಮಹೆ ಪ್ರದೇಶಗಳ ಮೇಲೆ ಗಮನ ಹರಿಸ್ತಾ ಇದ್ರು. ಆ ಒಂದು ಕಾಲದಲ್ಲಿ ಈ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಅನೇಕ ಯುದ್ಧಗಳು ನಡೀತಾ ಇದ್ವು. ಈ ಕಡಲ ತೀರ ಪ್ರದೇಶಗಳಿಗಾಗಿ ನಡೆದಂತ ಯುದ್ಧಗಳನ್ನ ಕರ್ನಾಟಿಕ್ ವಾರ್ಸ್ ಅಂತ ಕರೆಯಲಾಗ್ತಿತ್ತು. ಅರೆ, ಅಲ್ಲಿ ನಡೆದಂತ ಈ ಯುದ್ಧಗಳಿಗೆ ಕರ್ನಾಟಿಕ್ ಯುದ್ಧ ಅಂತ ಯಾಕೆ ಕರೀತಾ ಇದ್ರು? ನಮ್ಮ ರಾಜ್ಯಕ್ಕೂ ಮತ್ತು ಆ ಯುದ್ಧಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಅನ್ನುವಂತ ಅನುಮಾನ ಈಗ ನಿಮ್ಮಲ್ಲಿ ಬಂದಿರಬಹುದು. ಆದ್ರೆ ಇದಕ್ಕೆ ಉತ್ತರ ಖಂಡಿತ ಇಲ್ಲ. 17 ಮತ್ತೆ 18ನೇ ಶತಮಾನದಲ್ಲಿ ಈ ಯುರೋಪಿಯನ್ನರು, ಇಂಗ್ಲಿಷ್, ಫ್ರೆಂಚ್, ಪೋರ್ಚುಗೀಸರು ನಮ್ಮ ದಕ್ಷಿಣ ಭಾರತವನ್ನ ಸರಿಯಾಗಿ ಅರಿಯದೇ ಇದ್ದದ್ದು. ಅವರು ಈ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದ ದಕ್ಷಿಣ ಭಾಗ, ಮದ್ರಾಸ್ ಅಂದ್ರೆ ಚೆನ್ನೈ, ಪಾಂಡಿಚೇರಿ, ಆರ್ಕಾಟ್, ಈ ಭಾಗವನ್ನ ಕರ್ನಾಟಿಕ್ ಅಂತ ಕರಿತಾ ಇದ್ರು. ಅಂದ್ರೆ ಆ ಕಾಲದಲ್ಲಿ ಈ ಕರ್ನಾಟಿಕ್ ಪ್ರದೇಶ ಅಂದ್ರೆ ಅವ್ರ ಪ್ರಕಾರ ತಮಿಳುನಾಡು ಮತ್ತು ದಕ್ಷಿಣ ಆಂಧ್ರ ಪ್ರದೇಶ. ಅದಕ್ಕೇನೆ ಅಲ್ಲಿ ನಡೆದಂತ ಈ ಒಂದು ಯುದ್ಧಗಳಿಗೆ ಕರ್ನಾಟಿಕ್ ಯುದ್ಧ ಅಂತ ಹೆಸರು ಬಂದದ್ದು. ಈ ರೀತಿಯಾಗಿ 3 ಕರ್ನಾಟಿಕ್ ಯುದ್ಧಗಳು ನಡೀತವೆ. ಇದರಿಂದ ಫ್ರೆಂಚ್ ಜನರು ಅನೇಕ ಪ್ರದೇಶಗಳನ್ನ ಕಳೆದುಕೊಳ್ತಾರೆ. ಕೊನೆಗೆ ಅವರು ಟ್ರಿಟಿ ಆಫ್ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಈ ಒಂದು ಒಪ್ಪಂದದ ಪ್ರಕಾರ ಫ್ರೆಂಚ್ ಜನರಿಗೆ ಪಾಂಡಿಚೇರಿ, ಯಾನಂ, ಕಾರೈಕಲ್ ಮತ್ತು ಮಹೆ ಎಂಬ ಕೆಲವು ಚಿಕ್ಕ ಪ್ರದೇಶಗಳನ್ನ ಮಾತ್ರ ಬ್ರಿಟಿಷ್ ಉಳ್ಕೊಳ್ಳೋದಿಕ್ಕೆ ಅನುಮತಿಯನ್ನ ಕೊಡ್ತಾರೆ. ಆದ್ರೆ ಅವರು ಆ ಪ್ರದೇಶಗಳನ್ನ ವಿಸ್ತರಿಸಲು ಅಥವಾ ಖಾಸಗಿ ಸೈನ್ಯವನ್ನ ಇಟ್ಕೊಳ್ಳೋದಿಕ್ಕೆ ಹಕ್ಕಿಲ್ಲ ಅಂತ ಆ ಒಂದು ಒಪ್ಪಂದದಲ್ಲಿ ಸ್ಪಷ್ಟಪಡಿಸಲಾಗಿತ್ತು. ಆ ಒಂದು ಸಮಯದಿಂದ ಬ್ರಿಟಿಷರು ಭಾರತದ ಬಹುಪಾಲು ಭಾಗವನ್ನ ಆಡಳಿತ ಮಾಡೋದಕ್ಕೆ ಶುರು ಮಾಡಿದ್ರು. ಕೆಲವು ಪ್ರದೇಶಗಳು ಮಾತ್ರ ಫ್ರೆಂಚ್ ನಿಯಂತ್ರಣದಲ್ಲೇ ಇತ್ತು. ಕೊನೆಗೆ ಭಾರತಕ್ಕೆ 1942ರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ. ಆದ್ರೆ ಪಾಂಡಿಚೇರಿ, ಕರೈಕಲ್, ಯಾನಂ ಮತ್ತು ಮಹೆ ಪ್ರದೇಶಗಳು ಇನ್ನೂ ಕೂಡ ಫ್ರೆಂಚ್ ಆಡಳಿತದಲ್ಲೇ ಇದ್ವು. ಭಾರತಕ್ಕೆ 1942ರಲ್ಲಿ ಸ್ವಾತಂತ್ರ್ಯ ಬಂದ್ರೂ ಕೂಡ ಈ ಪ್ರದೇಶಗಳಲ್ಲಿ ಜನ ಹೋರಾಟ ಚಳುವಳಿ ಕ್ರಾಂತಿಗಳನ್ನ ನಡೆಸ್ತಾ ಇದ್ರು. ಜೊತೆಗೆ ಅವರು ಭಾರತಕ್ಕೆ ನಮ್ಮನ್ನು ಕೂಡ ಸೇರಿಸಿಕೊಳ್ಳಿ ಅಂತ ಬೇಡಿಕೆಯನ್ನ ಇಟ್ಟಿದ್ರು. ಆಗ ಭಾರತದ ಪ್ರಧಾನಮಂತ್ರಿ ನೆಹರೂರವರು ಫ್ರಾನ್ಸ್ನ ಮೇಲೆ ಒತ್ತಡವನ್ನ ಏರುತ್ತಾರೆ. ಈ ಒಂದು ಪ್ರದೇಶಗಳನ್ನ ಶಾಂತಿಯುತವಾಗಿ ಭಾರತದ ವಶಕ್ಕೆ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಈಗ ಭಾರತದಲ್ಲಿ ಯಾವುದೇ ಕೊಲೋನಿಯಲ್ ರೂಲ್ ಇಲ್ಲ, ಹಾಗಾಗಿ ನೀವು ಈ ಜಾಗಗಳನ್ನ ನಮಗೆ ಬಿಟ್ಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಇನ್ನೊಂದು ಕಡೆ ಈ ಫ್ರಾನ್ಸ್ ತನ್ನ ಕೊಲೋನಿಯಲ್ಗಳನ್ನ ಅಂದ್ರೆ ತಮ್ಮ ಹಿಡಿತದಲ್ಲಿ ಇರುವಂತ ಆ ಒಂದು ಪ್ರದೇಶಗಳನ್ನ ವಿಶ್ವಾದ್ಯಂತ ಕಳೆದುಕೊಳ್ತಿತ್ತು. ಉದಾಹರಣೆಗೆ ವಿಯೆಟ್ನಾಂ, ಅಲ್ಜೀರಿಯಾ ಈ ರೀತಿ ಮುಂತಾದ ದೇಶಗಳು. ಇನ್ನು ಭಾರತದಲ್ಲಿ ಇರುವಂತಹ ಈ ಸಣ್ಣ ಪ್ರದೇಶಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಳ್ಳೋದಕ್ಕೆ ಯಾವ ಅರ್ಥನೂ ಇಲ್ಲ ಎಂಬ ಪರಿಸ್ಥಿತಿ ಅದಕ್ಕೆ ಎದುರಾಗುತ್ತೆ. ಆ ಒಂದು ಜಾಗಗಳನ್ನ ಉಳಿಸ್ಕೊಂಡು ಹೋಗೋದಕ್ಕಿಂತ ಕೂಡ ಭಾರತ ಜೊತೆ ಒಂದು ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳೋದು ಮುಖ್ಯ ಅಂತ ಯೋಚಿಸಿದಂತ ಫ್ರಾನ್ಸ್ ಕೊನೆಗೆ ಆ ಪ್ರದೇಶಗಳನ್ನ 1954ರಲ್ಲಿ ಭಾರತಕ್ಕೆ ಹಸ್ತಾಂತರ ಮಾಡುತ್ತೆ. ಇದರಿಂದ ಆ ಪ್ರದೇಶದಲ್ಲಿ ಇದ್ದಂತ ಜನರು ಅಪಾರ ಸಂತೋಷವನ್ನ ಪಟ್ಟಿದ್ರು. ಎಲ್ಲಾ ಕಡೆ ಭಾರಿ ಸಂಭ್ರಮಾಚರಣೆಗಳು, ಧ್ವಜಾರೋಹಣಗಳು ನಡೀತವೆ. ಎಲ್ಲಾ ಫ್ರೆಂಚ್ ಪ್ರದೇಶಗಳಲ್ಲಿ ಉತ್ಸವದ ವಾತಾವರಣ ನಿರ್ಮಾಣವಾಗುತ್ತೆ. ಭಾರತದ ಜೊತೆ ಸೇರ್ಪಡೆಯಾಗೋದಕ್ಕೆ ಅಲ್ಲಿ ಹೋರಾಟ ಮಾಡದಂತ ನಾಯಕರನ್ನ ಹೀರೋಗಳಂತೆ ನೋಡ್ಲಾಗ್ತಿತ್ತು. ಭಾರತ ಪಾಂಡಿಚೇರಿಯನ್ನ ಸೇರಿಸಿಕೊಂಡಂತ ದಿನ ರಸ್ತೆಗಳಲ್ಲಿ ಅದ್ಭುತವಾದಂತಹ ಪಟಾಕಿ ಪ್ರದರ್ಶನಗಳು, ಮೆರವಣಿಗೆಗಳು, ಸಾರ್ವಜನಿಕ ಭಾಷಣಗಳು ಮತ್ತು ದೇಶಭಕ್ತಿಗಳು ಮೊಳಗಿದ್ವು. ಬೀದಿ ಬೀದಿಗಳಲ್ಲಿ ಭಾರತದ ಧ್ವಜವನ್ನ ಹಿಡಿದು ಕುಣಿದು ಕುಪ್ಪಳಿಸಿದ್ರು. ಆದ್ರೆ ಈ ಪ್ರದೇಶಗಳಲ್ಲಿ ಇದ್ದಂತ ಕೆಲವು ಮೇಲ್ವರ್ಗದ ಜನರಿಗೆ ನಿರಾಶೆಯಾಗಿತ್ತು. ಈ ಮೇಲ್ವರ್ಗದ ಜನರು ಯಾರು ಅಂತ ನೋಡುವುದಾದ್ರೆ, ಉದಾಹರಣೆಗೆ ಪಾಂಡಿಚೇರಿಯನ್ನ ತೆಗೆದುಕೊಂಡ್ರೆ ಅಲ್ಲಿ ಇದ್ದವರು ಭಾರತೀಯರಾದ್ರೂ ಕೂಡ ಅವರೆಲ್ಲ ವ್ಯಾಪಾರಿಗಳಾಗಿದ್ದು ಫ್ರೆಂಚ್ನ ಶಿಕ್ಷಣವನ್ನ ಪಡೆದವರಾಗಿದ್ರು. ಅವ್ರಿಗೆ ಫ್ರೆಂಚ್ನ ಪೌರತ್ವ ಇತ್ತು. ಆ ಪೌರತ್ವ ಮತ್ತು ಅದರಿಂದ ಬರುವಂತ ಪ್ರಯೋಜನಗಳು ಭಾರತಕ್ಕೆ ಸೇರ್ಕೊಂಡ ನಂತರ ಕಟ್ಟಾಗ್ತವೆ ಎಂಬ ಕಾರಣದಿಂದ ಅವರು ದುಃಖಪಟ್ಟಿದ್ರು. ಈ ಒಂದು ಪೌರತ್ವ ಹೊಂದಿರೋರು ಅಲ್ಲಿ ಬಹಳ ಜನ ಇದ್ರು. ದೊಡ್ಡ ದೊಡ್ಡ ವ್ಯಾಪಾರಿಗಳು, ಲ್ಯಾಂಡ್ ಲಾರ್ಡ್ಸ್ ಮತ್ತೆ ಇನ್ನೂ ಕೂಡ ಕೆಲವರು ಶ್ರೀಮಂತರಿದ್ರು. ಈ ಶ್ರೀಮಂತ ವರ್ಗದ ತಮಿಳು, ತೆಲುಗು, ಮಲಯಾಳಿಗರು ಹಾಗೂ ಯಾರೆಲ್ಲ ಫ್ರೆಂಚ್ ಸರ್ಕಾರದ ಜೊತೆ ಹತ್ತಿರಾಗಿ ಕೆಲಸ ಮಾಡ್ತಿದ್ರು ಅವ್ರಿಗೆಲ್ಲ ಈ ಫ್ರೆಂಚ್ನ ಪೌರತ್ವ ಇತ್ತು. ಹಾಗೇನೆ ಅನೇಕ ಭಾರತೀಯರು ತಮ್ಮ ಸ್ವಇಚ್ಛೆಯಿಂದನೇ ಈ ಫ್ರೆಂಚ್ ಪೌರತ್ವಕ್ಕಾಗಿ ಅರ್ಜಿ ಹಾಕಿದ್ರು. ಆದ್ರೆ ಅವರು ಫ್ರೆಂಚ್ನ ಜೀವನ ಶೈಲಿಗೆ ಹೊಂದ್ಕೊಳ್ಬೇಕಾಗ್ತಿತ್ತು. ಅದರಲ್ಲೂ ಕೂಡ ಭಾಷೆ, ಉಡುಪು, ಶಿಕ್ಷಣ ಹಾಗೂ ಇನ್ನಿತರ ಅನೇಕ ವಿಷಯಗಳಲ್ಲಿ ಫ್ರೆಂಚ್ ಶೈಲಿಗೆ ತಮ್ಮನ್ನ ತಾವು ಬದಲಾಯಿಸಿಕೊಳ್ಬೇಕಿತ್ತು. ಈ ರೀತಿ ಮಾಡೋದ್ರಿಂದ ಅವರಿಗೆ ಅನೇಕ ಪ್ರಯೋಜನಗಳು ಹಾಗೂ ಸೌಲಭ್ಯಗಳು ಕೂಡ ಸಿಕ್ತಿದ್ವು. ಹೀಗಾಗಿ ಅವರಿಗೆ ಭಾರತಕ್ಕೆ ಸೇರೋದಕ್ಕೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಈ ಜನರಿಗಾಗಿ ಅಂದ್ರೆ ಫ್ರೆಂಚ್ ಸರ್ಕಾರ ಈಗಾಗಲೇ ಈ ಪ್ರದೇಶಗಳನ್ನ ಭಾರತಕ್ಕೆ ಕೊಟ್ಟಾಗ ಪಾರ್ಲಿಮೆಂಟ್ ಮಾತ್ರ ಈ ಒಂದು ಹಸ್ತಾಂತರವನ್ನ ಕಾನೂನುಬದ್ಧವಾಗಿ ತಕ್ಷಣ ಅನುಮೋದಿಸಲಿಲ್ಲ. 1962ರಲ್ಲಿ ಫ್ರೆಂಚ್ ಪಾರ್ಲಿಮೆಂಟ್ ಟ್ರಿಟಿ ಆಫ್ ಸೆಷನ್ ಅನ್ನುವಂತ ಒಂದು ಒಪ್ಪಂದಗಳ ಮೂಲಕ ಭಾರತಕ್ಕೆ ಕಾನೂನುಬದ್ಧವಾಗಿ ಈ ಪ್ರದೇಶಗಳನ್ನ ಹಸ್ತಾಂತರ ಮಾಡುತ್ತೆ. ಈ ಒಂದು ಒಪ್ಪಂದಗಳ ಪ್ರಕಾರ ಪಾಂಡಿಚೇರಿ, ಯಾನಂ ಮತ್ತು ಇತರ ಪ್ರದೇಶಗಳಲ್ಲಿ ಇರುವಂತಹ ಫ್ರೆಂಚ್ ಪೌರತ್ವ ಹೊಂದಿರುವವರು ತಮ್ಮ ಇಚ್ಛೆಯ ಪ್ರಕಾರ ಆಯ್ಕೆಯನ್ನ ಮಾಡಬಹುದು. ಅಂದ್ರೆ ಅವ್ರಿಗೇನಾದ್ರು ಇಷ್ಟ ಇದ್ರೆ ಅವರು ಫ್ರೆಂಚ್ ಪೌರತ್ವವನ್ನ ಉಳಿಸ್ಕೊಳ್ಬಹುದು ಅಥವಾ ಭಾರತೀಯ ಪೌರತ್ವಕ್ಕೆ ಬದಲಾಯಿಸಿಕೊಳ್ಬಹುದು. ಇನ್ನು ಅಷ್ಟು ವರ್ಷಗಳ ಫ್ರೆಂಚ್ನ ಆಡಳಿತದ ಸಮಯದಲ್ಲಿ ಅಲ್ಲಿ ಫ್ರೆಂಚ್ ಸಂಸ್ಕೃತಿ ಮತ್ತು ವೈವಿಧ್ಯ ಜನರಲ್ಲಿ ಅದಾಗ್ಲೇ ಬೆಳೆದಿತ್ತು. ಅಲ್ಲಿನ ಅನೇಕ ಜನರಿಗೆ ಫ್ರೆಂಚ್ನ ಭಾಷೆ ಕೂಡ ಗೊತ್ತಿತ್ತು. ಆದ್ರಿಂದ ಈ ಒಂದು ಭಾಷೆಯನ್ನ ಹಾಗೇನೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಾರೆ. ಹೀಗಾಗಿ ಇವತ್ತಿಗೂ ಪಾಂಡಿಚೇರಿ ಮತ್ತು ಇತರ ಪ್ರದೇಶಗಳಲ್ಲಿ ಹಲವಾರು ಶಾಲೆಗಳಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಭಾಷೆ ಇದೆ. ಹೀಗಾಗಿ ಇವತ್ತಿಗೂ ಫ್ರೆಂಚ್ ರಾಷ್ಟ್ರಪತಿ ಚುನಾವಣೆಗಳು ಮತ್ತು ಸಂಸತ್ನ ಚುನಾವಣೆಗಳು ಆ ದೇಶದ ಜೊತೆಗೆ ಪಾಂಡಿಚೇರಿಯಲ್ಲೂ ಕೂಡ ನಡೀತವೆ. ಅಲ್ಲಿ ಯಾರ್ಯಾರಿಗೆ ಪೌರತ್ವ ಇದೆಯೋ ಅವರು ಮತ ಹಾಕುವಂತ ಹಕ್ಕನ್ನ ಪಡೆದಿದ್ದಾರೆ.
ಯಾನಂ, ಕಾರೈಕಲ್, ಮಾಹೆ ಪ್ರದೇಶಗಳ ಜನರು ಪಾಂಡಿಚೇರಿಗೆ ಹೋಗಿ ಮತವನ್ನ ಹಾಕ್ತಾರೆ ಅಥವಾ ಆನ್ಲೈನ್ ಮೂಲಕ ಮತವನ್ನ ಚಲಾಯಿಸ್ತಾರೆ. ಫ್ರಾನ್ಸ್ ಸರ್ಕಾರ ತನ್ನ ನಾಗರಿಕರಿಗೆ ಕೊಟ್ಟಂತ ಎಲ್ಲಾ ಸರ್ಕಾರಿ ಯೋಜನೆಗಳಾದಂತ ಹೆಲ್ತ್ ಇನ್ಶೂರೆನ್ಸ್, ಪಿಂಚಣಿ, ಶಿಕ್ಷಣ ಸಹಾಯ, ವಿದ್ಯಾರ್ಥಿ ವೇತನಗಳು, ಉದ್ಯೋಗ ಅವಕಾಶಗಳು ಎಲ್ಲವನ್ನೂ ಕೂಡ ಈ ಪ್ರದೇಶಗಳಲ್ಲಿ ಫ್ರೆಂಚ್ ಪೌರತ್ವ ಹೊಂದಿರುವಂತಹ ಮಕ್ಕಳಿಗೆ ಹಾಗೂ ಮುಂದಿನ ಪೀಳಿಗೆಗೂ ಆಟೋಮೆಟಿಕ್ಲಿ ಸಿಟಿಜನ್ಶಿಪ್ ಸಿಗುತ್ತೆ. ಜೊತೆಗೆ ಇವರಿಗೆ ಫ್ರೆಂಚ್ ನ ಪಾಸ್ಪೋರ್ಟ್ ಇರೋದ್ರಿಂದ ನೇರವಾಗಿ ಫ್ರಾನ್ಸ್ಗೆ ವೀಸಾ ಇಲ್ಲದೆ ಪ್ರಯಾಣಿಸಬಹುದು. ಮತ್ತೆ ನಮಗೆ ಗೊತ್ತಿರುವಂತೆ ಫ್ರೆಂಚ್ ಪಾಸ್ಪೋರ್ಟ್ ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳಲ್ಲಿ ಒಂದಾಗಿದೆ. ಇದು 190ಕ್ಕೂ ಹೆಚ್ಚು ದೇಶಗಳಿಗೆ, ಜೊತೆಗೆ ಅಮೆರಿಕ ಮತ್ತು ಕೆನಡಾಕ್ಕೂ ಕೂಡ ಇದು ಪಾಸ್ಪೋರ್ಟ್ ನೊಂದಿಗೆ ವೀಸಾ ಇಲ್ಲದೆ ಪ್ರಯಾಣ ಮಾಡಬಹುದು. ಇವತ್ತಿಗೂ ಪಾಂಡಿಚೇರಿಯಲ್ಲಿ ವೈಟ್ ಟೌನ್ ಅಂತ ಕರೆಯಲ್ಪಡುವಂತಹ ಒಂದು ಪ್ರದೇಶ ಇದೆ. ಅಲ್ಲಿನ ಎಲ್ಲಾ ಬಿಲ್ಡಿಂಗ್ಗಳು ಕೂಡ ಫ್ರೆಂಚ್ ಕಾಲೋನಿಯಲ್ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಅಲ್ಲಿನ ಕೆಲವು ಬೀದಿಗಳಿಗೆ ಫ್ರೆಂಚ್ ಹೆಸರುಗಳನ್ನೇ ಇಡಲಾಗಿದೆ. ಅನೇಕ ಶಾಲೆಗಳು ಫ್ರೆಂಚ್ ಭಾಷೆಯನ್ನ ಪ್ರಾಥಮಿಕ ಭಾಷೆಯಾಗಿ ಕಲಿಸ್ತಿವೆ. ಇಲ್ಲಿನ ಹಲವು ಜನ ಇವತ್ತಿಗೂ ಫ್ರೆಂಚ್ ಭಾಷೆಯನ್ನ ತುಂಬಾ ಸರಾಗವಾಗಿ ಮಾತನಾಡ್ತಾರೆ. ವೀಕ್ಷಕರೇ, ಇದಿಷ್ಟು ಈ ಪಾಂಡಿಚೇರಿಯ ಇತಿಹಾಸ ಮತ್ತು ಇದು ಯಾಕೆ ಇನ್ನೂ ಕೂಡ ಕೇಂದ್ರಾಡಳಿತ ಪ್ರದೇಶವಾಗಿ ಉಳ್ಕೊಂಡಿದೆ ಅನ್ನುವಂತ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನೀವೇನಾದ್ರು ಹೇಳಬೇಕು ಅಂದ್ರೆ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.